ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆ ಬ್ಲಾಗ್ ಶುರು ಮಾಡತ್ತೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಇವತ್ತು ನಾನೊಂದು ನಿಮ್ಗೆ ತಲೆ ಹೇರ್ ಗ್ರೋತಿಂಗು ಮತ್ತು ತಲೆಯಲ್ಲಿ ಏನಾಗಿರ್ತಾವಲ್ಲ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬೆಳಗ್ಗೆ ನಾನು ವಿಡಿಯೋ ಮಾಡಿ ಇಟ್ಟಿದ್ದೀನಿ, ಅದನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೋಡ್ರಿ, ತಲೆಯಲ್ಲಿ ಏನಾಗಿರ್ತಾವಲ್ಲ ಅದು ಇದು ಹಚ್ಚಿ ಕಣ್ಣಿಗೆ ಅದಕ್ಕೆ ಎಫೆಕ್ಟ್ ಆಗ್ತಿರ್ತದ. ಮನೆಯಲ್ಲೇ ಹೋಮ್ ರೆಮಿಡೀಸ್ ಮಾಡಿ ಯಾವ ಥರ ನಾನು ಏನು ಮತ್ತು ಹೇರ್ ಗ್ರೋತಿಂಗ್ ಮಾಡ್ಕೋಬೋದಂತ ತೋರಿಸ್ಕೊಡ್ಲಿಕ್ಕತ್ತೀನಿ. ವಿಡಿಯೋ ನೋಡ್ಕೊಂಬರ್ರಿ. ಫ್ರೆಂಡ್ಸ್, ನೋಡ್ರಿ, ಇಲ್ಲಿ ನೈಟು ಮೆಂತ್ಯ ಕಾಳು ಇರ್ತಾವಲ್ಲ, ಮೆಂತ್ಯ ಕಾಳನ್ನ ನೀರಲ್ಲಿ ನೆನೆ ಹಾಕಬೇಕು. ಅದು ಏನು ಮೆಂತ್ಯಕಾಳು ಆಲ್ಮೋಸ್ಟ್ ಕಹಿ ಇರ್ತಾವಲ್ಲ, ಅದಕ್ಕಾಗಿ ಅದನ್ನು ಮೆಂತ್ಯಕಾಳು ಸ್ವಲ್ಪ ನೀರು ಹಾಕಿ ಅದನ್ನು ಫುಲ್ಲು ಓವರ್ ನೈಟ್ ನೆನೆಸ್ಬೇಕು. ನೆನೆಸಾದ್ಮೇಲೆ ಅದ್ರದ್ದೇನು ನೀರು ಇರ್ತದಲ್ಲ ಅದು ಆಲ್ರೆಡಿ ಒಂಥರ ಜೆಲ್ ಥರ ಆಗಿಬಿಟ್ಟಿರ್ತದ. ಅದನ್ನ ಎಲ್ಲ ಒಂದು ಸೈಡ್ ಸೋಸ್ಕೋಬೇಕು. ಅಂದ್ರೆ ಮೆಂತ್ಯ ಸಪ್ರೇಟು ಅದ್ರ ಜೊತೆಗಿರೋ ನೀರು ಸಪ್ರೇಟ್ ಮಾಡ್ಕೋಬೇಕು. ಮಾಡಿಕೊಂಡು ಇವಾಗ ಅದಕ್ಕೆ ಏನಿರ್ತದಲ್ಲ ಮೆಂತ್ಯ ಕಾಳನ್ನು ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಮತ್ತೆ ಇಡಬೇಕು. ಯಾಕಂದರೆ ಇದು 2-3 ಡೇಸನ್ನ ಮಾಡ್ಕೋಬೇಕಾಗ್ತದೆ. ಇದು ನೋಡಿರಿ, ಇವಾಗ ಮತ್ತೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ನಾನು ಇವಾಗ ಮತ್ತೆ ಇಟ್ಟಿದ್ದೀನಿ. ಇವಾಗ ಈ ಸಪ್ರೇಟ್ ನೀರು ತೆಗೆದು ಇಟ್ಕೊಂಡಿರ್ತೀನಲ್ಲ, ಇದನ್ನು ಸಪ್ರೇಟ್ ತೆಗೆದು ಇಟ್ಕೊಂಡು ಅದನ್ನು ಮತ್ತೆ ಸ್ವಲ್ಪ ನೀರು ಹಾಕಿ ಮತ್ತೆ ನೆನೆ ಇಟ್ಟಿದ್ದೀನಿ. ಆಮೇಲೆ ಇದಕ್ಕೇನಂದ್ರೆ ಕೂದಲು ಇರ್ತದಲ್ಲ, ಕೂದಲನ್ನ ಸ್ವಲ್ಪ ಸೀಳಿ ತಲೆಗೆಲ್ಲ ನೀಟಾಗಿ ಹಚ್ಕೋಬೇಕು. ಇದು ಹಚ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೀತಾವ ಮತ್ತು ತಲೆಯಲ್ಲಿರೋ ಏನೇನಿರ್ತಾವಲ್ಲ ಅವೆಲ್ಲ ಸತ್ತೋಗ್ತಾವ. ಕಹಿ ಇರುತ್ತಲ್ಲ, ಕಹಿಗೆ ಬೇರೆ ಬೇರೆ ಎಲ್ಲ ಆಯಿಲ್ ಇರ್ತಾವ, ಅಂದರೆ ಏನು ಸಾಯಲಿಕ್ಕೆ ಎಲ್ಲ ಎಣ್ಣೆಗಳು ಇರ್ತಾವ. ಆದ್ರೂ ಈ ಟೈಮಲ್ಲಿ ಆಮೇಲೆ ಕಣ್ಣಿಗೆ ಎಫೆಕ್ಟ್ ಆಗ್ತಾವ, ಆಮೇಲೆ ಏನಾದರೂ ಇನ್ಫೆಕ್ಷನ್ನು ಅದೆಲ್ಲ ಆಗ್ತಿರ್ತದ. ಅದಕ್ಕೆ ಅದೆಲ್ಲ ಆಗಬಾರ್ದು. ಆಮೇಲೆ ಇದು ಚಿಕ್ಕ ಮಕ್ಕಳಿಗೂ ಹಚ್ಚಬಹುದು, ಯಾವುದೇ ರೀತಿ ಸೈಡ್ ಎಫೆಕ್ಟು ಏನೂ ಇಲ್ಲ. ಮೆಂತ್ಯಕಾಳು ಆರೋಗ್ಯಕ್ಕೂ ಒಳ್ಳೆಯದು. ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ಅದ್ರದ್ದು ನೀರು ತೆಗೆದುಬಿಟ್ಟು ಹಚ್ಕೋಬೇಕು. ಇವಾಗ ಅದು ಮೆಂತ್ಯಕಾಳು ಇನ್ನೂ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಲ್ಲ, ಅದನ್ನೇನು ಮಾಡಬೇಕು ಅಂತಂದ್ರೆ ನಾನು ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ, ಆದರೆ ಇವಾಗೂ ಹೇಳ್ತೀನಿ. ಆ ಮೆಂತ್ಯನ ನಾಳೆ ಮಿಕ್ಸಿಗೆ ಹಾಕೋತಿರಲ್ಲ, ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿ ಹಾಕಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ತಲೆಗೆ ಹಚ್ಕೋಬೇಕು. 2 ದಿವಸ ಈ ಥರ ಮಾಡಬೇಕು. ಮಾಡಿದ್ರೆ ಏನು ಸಾಯ್ತಾವ ಮತ್ತು ಕೂದಲು ಚೆನ್ನಾಗಿ ಬೆಳಿತಾವ. ಇದನ್ನು ನೀವು ಟ್ರೈ ಮಾಡಿರಿ. ಯಾಕಂದ್ರೆ ನನ್ನ ತಲೆಯಲ್ಲಿ ಇವಾಗ ಏನಾಗಿದ್ವು ಅದನ್ನು ಸಾಯಿಸಬೇಕಾಗಿತ್ತು. ಹಾಗಾಗಿ ಎಷ್ಟು ಮಾಡೋದನ್ನು ಹೋಗಲಾಗಿತ್ತು. ಅದಕ್ಕೆ ಈ ಥರ ನಮ್ಮಮ್ಮ ಹೇಳ್ಕೊಟ್ಟಿದ್ರು ನನಗೆ, ಈ ಥರ ಮೆಂತ್ಯಕಾಳು ನೆನೆ ಇಟ್ಬಿಟ್ಟು ಹಚ್ಚು ಅಂತ ಹೇಳಿದರು. ಹಾಗಾಗಿ ನಾನು ಇವತ್ತು ಹಚ್ಚಲಿಕ್ಕತ್ತೀನಿ. ನೋಡಿರಿ, ಅಂದರೆ ಹಚ್ಚಿ ಚೆನ್ನಾಗಿ ಅದನ್ನು ಮಸಾಜ್ ಮಾಡಬೇಕು. ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವಿ ಅಂದ್ರೆ ಅಷ್ಟು ಆರಾಮ್ ಅನಿಸುತ್ತೆ ತಲೆ. ಒಂದು ಮೆಂತ್ಯಕಾಳಿಂದ 2 ಯೂಸ್ಫುಲ್ ಆಗ್ತದೆ. ಮಿಸ್ ಮಾಡಿದೆ, ಇದನ್ನು ಟ್ರೈ ಮಾಡಿರಿ. ಸಣ್ಣ ಹುಡುಗರಿಗೆ ತಲೆಯಲ್ಲಿ ಏನು ಬಿದ್ದಿರ್ತಾವಲ್ಲ, ವಾರದಾಗ ಒಂದು ಸಲ ಈ ಥರ ಹಚ್ಚಿ ನೀವು ಮಕ್ಳಿಗೆ ಹಚ್ಚೋದ್ರಿಂದ ಕೂದಲು ಚೆನ್ನಾಗಿ ಬರ್ತಾವೆ. ಆಮೇಲೆ ಏನೋ ಸಾಯ್ತಾವ. ಈ ಥರ ನೋಡಿರಿ, ಫುಲ್ಲು ಟೈಟಾಗಿ ಕಟ್ಟಿಬಿಟ್ಟು ಬೇಕಾದ್ರೆ ಇವತ್ತೇ ಬೆಳಗ್ಗೆ ಹಚ್ಚಿ ಒಂದು 10 ಗಂಟೆಗೆಲ್ಲ ಸ್ನಾನ ಮಾಡ್ಬೋದು. ಇಲ್ಲ ಅಂದ್ರೆ ಬಿಟ್ಟು ಒನ್ ಡೇ ಬಿಟ್ಟು ಆಮೇಲೆ ಕೂಡ ನೀವು ಸ್ನಾನ ಮಾಡ್ಬೋದು. ಇದೇನು ಬರೀ ನೀರು ಇರ್ತದ, ಅದು ಆಮೇಲೆ ಒಣಗಿದ ಮೇಲೆ ತಲೆ ಬಾಚ್ಕೊಂಡ್ರೂ ನಡೀತದ. ಇಲ್ಲ ನಮ್ಗೆ ಆಗಲ್ಲ ಅಂದರೆ ಅವಾಗೆ ಒಂದು ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ಬೋದು. ಫ್ರೆಂಡ್ಸ್, ನೋಡಿರಿ, ಇವಾಗ ತಲೆಗೆ ಹಚ್ಕೊಂಡಿನಿ. ಬರೀ ನೀರು ಇರ್ತದೆ ಅಷ್ಟೇ. ಅದು ಹಚ್ಕೊಂಡು ಹಾಗೆ ಬಿಟ್ಟು ಮತ್ತೆ ನಾಳೆ ತಲೆ ಸ್ನಾನ ಇನ್ನೊಂದು ಸ್ವಲ್ಪ ಅದು ಇರ್ತಲ್ಲ ಮೆಂತ್ಯ, ಆ ಮೆಂತ್ಯನ ಮತ್ತೆ ಸ್ವಲ್ಪ ಮಿಕ್ಸಿಗೆ ಹಾಕಿ ಅದನ್ನು ಇನ್ನೊಂದು ಸ್ವಲ್ಪ ಹಚ್ಕೊಂಡ್ರೆ ತಲೆಯಲ್ಲಿರೋ ಏನು ಮತ್ತು ಸತ್ತೋಗ್ತಾವೆ. ಆಮೇಲೆ ಕೂದಲು ಚೆನ್ನಾಗಿ ಬರ್ತವೆ. ನೋಡಿರಿ, ಮತ್ತೆ ನಾನು ನೆಕ್ಸ್ಟ್ ಡೇ ಶುರು ಮಾಡ್ಕೊಂಡಿನಿ. ಏನಂತಂದ್ರೆ ಇನ್ನು ಸ್ನಾನ ಆಗಿಲ್ಲ. ಸ್ನಾನ ಆಗೋಕ್ಕೂ ಮುಂಚೆ ಏನು ಮಾಡೋದಂತಂದ್ರೆ ಮೆಂತ್ಯಕ್ಕೆ ಒಂದು ಸ್ವಲ್ಪ ಅರ್ಧ ಈರುಳ್ಳಿನ ಹಾಕಿ ಮಿಕ್ಸರ್ಗೆ ಹಾಕ್ಕೊಂಡಿನಿ. ಮಿಕ್ಸಿಗೆ ಹಾಕ್ಕೊಂಡು ಇವಾಗ ನೋಡಿರಿ, ನೆನ್ನೆ ಸ್ನಾನ ಏನು ಮಾಡಿರಲಿಲ್ಲ, ನಾನು ತಾನೇ ಸ್ನಾನ ನೀರು ಹಚ್ಕೊಂಡಿದ್ನಲ್ಲ, ಅದು ಹಾಗೆ ಬಿಟ್ಟು ಇವಾಗ ಮತ್ತೆ ಸ್ವಲ್ಪ ಬಾಚ್ಕೊಂಡು ಇವಾಗ ಮತ್ತೆ ಅದೇನು ಮೆಂತ್ಯ ಇರುತ್ತಲ್ಲ, ಮೆಂತ್ಯನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನೋಡಿರಿ ಈ ಥರ ಸೀಳಿ ಎಲ್ಲ ಚೆನ್ನಾಗಿ ಹಚ್ಕೋಬೇಕು. ಬುಡಕ್ಕೆ ಹಚ್ಕೋಬೇಕು. ಕೂದಲಿಗೆ ಹಚ್ಕೊಂಡ್ರೆ ಏನೋ ಇದಾಗಲ್ಲ. ಯಾಕಂದ್ರೆ ಕೂದಲು ಬುಡಕ್ಕೆ ಹಚ್ಕೋಬೇಕು. ಯಾವುದೇ ಎಣ್ಣೆ ಆಗಲಿ ಏನೇ ಆಗಲಿ ಕೂದಲು ಕೆಳಗೆ ಹಳ್ಳತ್ತಿಗೆ ಬುಡಕ್ಕೆ ಹಚ್ಚಿದ್ರೇ ಚೆನ್ನಾಗಿ ಬೆಳೆಯೋದು ಮತ್ತು ಚೆನ್ನಾಗಿ ಗ್ರೋತ್ ಆಗ್ತಾವೆ ಕೂದಲು. ನೋಡಿರಿ, ಈ ಥರ ಎಲ್ಲ ಚೆನ್ನಾಗಿ ಹಚ್ಕೋಬೇಕಾಗ್ತದೆ. ಇದು ಒಂದೇ ಅಂತಲ್ಲ, ಇದ್ರೊಳಗೆ ಬೇರೆ ಕಹಿ ಪದಾರ್ಥ ಏನಾದರೂ ಕರಿಬೇವು ಹಾಕ್ಕೋಬೋದು, ಆಮೇಲೆ ಈರುಳ್ಳಿ ಹಾಕ್ಕೋಬೋದು, ಆಮೇಲೆ ಆಲೋವೆರಾ ಹಾಕ್ಕೋಬೋದು, ಏನು ಬೇಕಾದ್ರೂ ಹಾಕ್ಕೋಬೋದು. ಎಲ್ಲನೂ ಕೂದಲಿಗೆ ಒಳ್ಳೆಯದೇ. ಸದ್ಯಕ್ಕೆ ನಾನು ಇವತ್ತಷ್ಟೇ ಒಂದು ಈರುಳ್ಳಿ ಮತ್ತು ಮೆಂತ್ಯ ಹಾಕ್ಕೊಂಡಿನಿ. ನಿಮ್ಗೆ ಇಲ್ಲ ಆಗಲ್ಲ ಅಂತಂದ್ರೆ ನೀವು ಅವತ್ತಿನ ದಿವಸನೇ ನೀರು ಹಚ್ಕೊಳ್ಳೋ ಬದಲು ಡೈರೆಕ್ಟಾಗಿ ಮೆಂತ್ಯನೂ ಹಚ್ಕೋಬೋದು.
ಯಾವ ರೀತಿ ಅನುಕೂಲ ಆಗ್ತದೋ ಆ ರೀತಿ. ಯಾಕಂದ್ರೆ 2 ದಿವಸ ಹಚ್ಕೊಂಡಿನಿ, ಯಾಕಂದ್ರೆ ನಾನು ಅದು ಕಹಿಗೆ ಏನು ಸಾಯ್ತವ ಅಂತ ಹೇಳ್ಬಿಟ್ಟು ಒಂದು ದಿವಸ ನೀರು ಹಚ್ಕೊಂಡು ಇನ್ನೊಂದು ದಿವಸ ಮೆಂತ್ಯ ಹಚ್ಕೊಂಡು ತಲೆ ಸ್ನಾನ ಮಾಡಿಬಿಡ್ತೀನಿ. ಏನಂದರೆ ಶಾಂಪು ಹಾಕ್ಕೋಬೋದು, ಇಲ್ಲ ಬಿಡ್ಬೋದು, ಅದು ನಿಮ್ಮ ಇಷ್ಟ. ನಾನು ಹಾಕಲಿಲ್ಲ, ಯಾಕಂತಂದ್ರೆ ಹಾಕಲ್ಲ ನಾನು. ಮತ್ತು ನೆಕ್ಸ್ಟ್ ಇನ್ನೊಂದು ದಿನ ಯಾವಾಗಾದ್ರೂ ಮತ್ತೊಂದು ಸ್ವಲ್ಪ ಹಚ್ಚಿಬಿಟ್ಟು ಶಾಂಪು ಹಾಕೋಣ ಅಂಥೇಳಿ ಹಾಗೆ ಬಿಟ್ಟಿನಿ. ಸ್ವಲ್ಪ ಮೆಂತ್ಯ ವಾಸನೆ ಬರ್ತದೆ ಅಷ್ಟೇನು, ಅದೇನು ಇದು ಅಂತಲ್ಲ, ಬೇರೆ ಥರ ಅಸಹ್ಯ ಆ ಥರ ಕಹಿ ಇದ್ರ ವಾಸನೆ ಅಲ್ಲ, ಒಂಥರ ಇದು ಚೆನ್ನಾಗಿರ್ತದೆ. ನಿಮ್ಗೆ ವಾಸನೆ ಇಷ್ಟ ಆಗಲಿಲ್ಲ ಅಂದರೆ ಶಾಂಪು ಕೂಡ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಅನುಕೂಲ ತಕ್ಕಂಗೆ ನೀವು ಮಾಡ್ಕೋಬೋದು. ಇವಾಗ ನೋಡಿರಿ ಎಲ್ಲ ಚೆನ್ನಾಗಿ ತಲೆಗೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ತಲೆ ಸ್ನಾನ ಮಾಡಿಬಿಟ್ರೆ ಹೋಗ್ತದೆ. ಸ್ವಲ್ಪ ಒಟ್ಟು ಇರ್ತದೆ, ಅದನ್ನು ಕೂದಲು ಒಣಗಿದ ಮೇಲೆ ಜಾಡಿಸ್ಕೊಂಡ್ರೂ ನಡೀತದೆ. ನೋಡಿರಿ ಇವಾಗೆಲ್ಲ ಫುಲ್ ಹಚ್ಕೊಂಡದ್ದಾಯ್ತು. ಇವಾಗ ಮತ್ತೆ ಮೇಲೆ ಎತ್ತಿ ಕಟ್ಟಿಬಿಡ್ತೀನಿ. ಮೇಲೆ ಎತ್ತಿ ಕಟ್ಟಿ ಆದಷ್ಟು ಕೆಲಸ ಮಾಡಿರಿ, ಇಲ್ಲ ಏನು ಬೇಕಾದ್ರೂ ಮಾಡಿರಿ, 1 ಅವರ್ ಡಿಸ್ಟೆನ್ಸ್ ಇರಲೇಬೇಕು. 1 ಅವರ್ ಆದಮೇಲೆ ನೀವು ತಲೆ ಸ್ನಾನ ಮಾಡ್ಕೊಳ್ರಿ, ಅವಾಗ ಕೂದಲು ಚೆನ್ನಾಗಿ ಬರ್ತದೆ. ನೋಡಿರಿ ಇವಾಗ ಸ್ನಾನ ಎಲ್ಲ ಆಯಿತು. ಅದರಲ್ಲಿ ಸ್ವಲ್ಪ ಹೊಟ್ಟೊಟ್ಟು ಇರ್ತದೆ ಅದು ಮೆಂತ್ಯದ್ದು, ಅದನ್ನೊಂದು ಸ್ವಲ್ಪ ಈ ಥರ ಜಾಡಿಸ್ಕೊಂಬಿಟ್ರೆ ಹೊಟ್ಟೋಗ್ಬಿಡ್ತದೆ. ಅದನ್ನು ಹಸಿ ಕೂದಲಿದ್ದಾಗ ಮಾತ್ರ ಬಾಚಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ಕೂದಲು ಉಚ್ಚೋ ಚಾನ್ಸಸ್ ಇರ್ತಾವೆ, ಹಸಿ ಇರ್ತದಲ್ಲ. ಹಾಗಾಗಿ ಕೂದಲೇನು ಬಾಚಕ್ಕೆ ಹೋಗ್ಬೇಡ್ರಿ, ಎಲ್ಲ ಫುಲ್ ಒಣಗಿದ ಮೇಲೇ ತಲೆ ಬಾಚ್ಕೊಳ್ರಿ. ಇವಾಗ ನೋಡಿರಿ ಸದ್ಯಕ್ಕೆ ಸ್ವಲ್ಪ ಈ ಥರ ಜಾಡಿಸ್ಬಿಟ್ರೆ ಅದೇನೆಲ್ಲ ಇರ್ತದಲ್ಲ ಒಟ್ಟು ಅದೆಲ್ಲ ಉದುರು ಬಿಡ್ತದೆ. ನೋಡಿರಿ ಕೂದಲು ಚೆನ್ನಾಗಿ ಬರ್ತಾವೆ. ನಾನು ಶಾಂಪು ಹಾಕಿಲ್ಲ, ಮತ್ತು ಇನ್ನೊಂದು ಸತಿ ಮಾಡಿದಾಗ ಶಾಂಪು ಹಾಕೋಣ ಅಂತ ಇದೆ. ನೋಡಿರಿ ಅಲ್ಲೆಲ್ಲಿ ಸ್ವಲ್ಪ ಅನಿಸುತ್ತೆ, ಬಟ್ ಕೂದಲು ಒಣಗಿದ ಮೇಲೆ ಉದುರು ಬಿಡ್ತದದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಆಮೇಲೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಬಾಯ್.